ದಿನನಿತ್ಯ ಮೂಢ ಹಗರಣ ಕರ್ನಾಟಕದಲ್ಲಿ ಭಾಳ ಪ್ರಚಲಿತ ಇರತಕ್ಕಂಥದ್ದು. ಸಿದ್ದರಾಮಯ್ಯನವರು ಆ ಮೂಢ ಹಗರಣವನ್ನು ಮುಚ್ಚಾಕಕ್ಕೆ ಏನು ದೊಡ್ಡ ಸಮಾವೇಶಗಳು ಮಾಡ್ತಾ ಇದ್ದಾರೆ. ಸ್ವಾಭಿಮಾನಿ ಸಮಾವೇಶ ಹೋಗಿ ಈಗ ಡಿ ಕೆ ಶಿವಕುಮಾರ್ ಸಮಾವೇಶ ಆತಾಯ್ತು ಅದು. ಮತ್ತು ಇವತ್ತು ಕೂಡ ಅವರ ಅಗ್ರಿಮೆಂಟ್ ಏನಿದೆ 2.5 50-50 ಏನಿತ್ತು ಅದಿಲ್ಲ ಅಂತ ಒಬ್ಬರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರು ಅದಕ್ಕೆ ಕೌಂಟ್ರು ಕೂಡ ಕೊಟ್ಟಿದ್ದಾರೆ. ಅಂದರೆ ಈ ಸಮಾವೇಶ ಬರೀ ಕೌಂಟ್ರುಗಳ ಸಮಾವೇಶ ಆಗ್ತೈತೆ. ಹಾಸನದಲ್ಲಿ ಹೋಗಿ ದೇವೇಗೌಡರಿಗೆ ಟ್ಯಾಂಕ್ ಕೊಡ್ತೀನಿ ಅಂತ ಹೊರಟೋರು ಇವರಿಬ್ಬರೇ ಟ್ಯಾಂಕ್ ಕೊಟ್ಕೊಂತವ್ರೆ. ಈಗ ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದೆ. ಮೂಢ ಹಗರಣದಲ್ಲಿ ಈಗ 700 ಕೋಟಿಗೂ ಹೆಚ್ಚು ಹಗರಣ ಆಗಿರುವಂಥದ್ದು, ಸೈಟ್ಗಳು ಲೂಟಿ. ನನ್ನ ಪ್ರಕಾರ ಇದು ಕೊನೆ ಹಂತಕ್ಕೆ ಇದನ್ನು 3,000-4,000 ಕೋಟಿಗೆ ಬರ್ತದೆ. ನಾನು ಅಪ್ಲೈ ಮಾಡಿದ್ದೀನಿ. ನಾನು ಅಪ್ಲೈ ಮಾಡಿ ಅವಾಗ 15 ದಿನ ಆಗಿದೆ, ಇನ್ನೂ ನನಗೆ ದಾಖಲೆ ಕೊಟ್ಟಿಲ್ಲ. ಸೈಟ್ಗಳು ಎಷ್ಟು 50-50 ಸ್ಕೀಮಲ್ಲಿ ಹಂಚಿದ್ದೀರಾ, ಎಷ್ಟು ಅವ್ಯವಹಾರ ಆಗಿದೆ, ಇದ್ರ ಬಗ್ಗೆ ನಾನು ಡೀಟೇಲ್ ಕೇಳಿದ್ದೀನಿ. ಕೇಳಿದ್ರೆ ಮೂಡಾದಿಂದ ನಾವು ಅರ್ಬನ್ ಡೆವಲಪ್ಮೆಂಟ್ಗೆ ಕಳಿಸಿದ್ದೀರಿ ಅಂತ ಕಳಿಸಿದ್ದೀರಿ. ಇವತ್ತು ಕೂಡ ನಮ್ಮ ಅಧಿಕಾರಿಗಳೆಲ್ಲ ಅರ್ಬನ್ ಡೆವಲಪ್ಮೆಂಟ್ ಹೋಗಿ ದಾಖಲೆಗಳು ಕೇಳ್ತಾ ಇದ್ದಾರೆ. ಒಟ್ಟಾರೆ ಅವೆಲ್ಲ ಬಂದರೆ ಇದೊಂದು 4-5 ಸಾವಿರ ಕೋಟಿಯ ದೊಡ್ಡ ಹಗರಣ ಆಗ್ತೈತೆ. 100% ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಸ್ಪಷ್ಟವಾಗಿ ಇರೋವಂಥದ್ದು ಕಾಣ್ತಾ ಇದೆ. ಈಗಾಗಲೇ ದೊರಕಿರುವಂಥ ದಾಖಲೆಗಳಲ್ಲೂ ಕೂಡ ಲೋಕಾಯುಕ್ತನೂ ಕೂಡ ಎನ್ಕ್ವೈರಿ ಮಾಡ್ತಾ ಇದೆ, ಇಡಿ ಎನ್ಕ್ವೈರಿ ಮಾಡ್ತಾ ಇದೆ. 100% ಕಾಂಗ್ರೆಸ್ ಸರ್ಕಾರ ಕಳೆದ 17 ತಿಂಗಳಲ್ಲಿ 17 ಅವತಾರಗಳು, ಭ್ರಷ್ಟಾಚಾರದ 17 ಅವತಾರಗಳನ್ನು ನಾವು ನೋಡ್ತಾ ಇದ್ದೀರಿ. ಇನ್ನೊಂದು ತಿಂಗಳಾದರೆ 18ನೇ ಅವತಾರನ ನೋಡ್ಬೇಕು ನಾವು. ಅಷ್ಟು ಕೆಟ್ಟದೋಗಿರುವಂಥ ಒಂದು ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರುವಂಥದ್ದು.